ಅಂಬುದು ಮುಖ್ಯ ತಾತ್ಪರ್ಯ. ಅದು ಈಗಿಂತ ಓಂ ಶ್ರೀಯಃ ಪತ್ನಿ ನಿತ್ಯಾಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಧೃತಿಹೃದಯದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಆ ವಿಷಯ ಮುಗೀತು. ನೆಕ್ಸ್ಟ್ ಉಪಮಾಧಿಕರಣ. ಯಾವ ಅಧಿಕರಣ ಮುಗೀತು? ಸ್ಥಾನಭೇದಾಧಿಕರಣ ಮುಗೀತು. ಅಂದರೆ ಸ್ಥಾನಭೇದದಿಂದಾಗಿ ಪರಮಾತ್ಮನ ಶಕ್ತಿ ವ್ಯತ್ಯಾಸ ಇತ್ಯಾದಿ ಆಗುತ್ತಾ? ಮತ್ತು ನಮ್ಮನೆ ಕರೆಂಟ್ ನಿಮ್ಮನೆ ಕರೆಂಟು ಶಾಕ್ ಹೊಡಿಯುತ್ತಾ ಅಂತ ಕೇಳಿದರೆ ಆಗ ಹಾಗೆ. ಕರೆಂಟ್ಗೆ ಏನಿಲ್ಲ, ಏನು ವ್ಯತ್ಯಾಸ. ಕರೆಂಟ್ ಅಂದರೆ ಹೊಡೆಯುತ್ತೆ ಅಂತಲೇ ಅರ್ಥ. ಆ ರೀತಿಯಲ್ಲಿ ದೇವರ ಶಕ್ತಿ ಅಂಥದ್ದು ಅಂದರೆ ಫುಲ್, ಅದು ಪರಿಪೂರ್ಣವಾದ್ದರಿಂದ ಯಾವುದೇ ಸರ್ವ ಬೆಳಿಗ್ಗೆ ಹೊಡೆಯುತ್ತಾ ಸಾಯಂಕಾಲ ಹೊಡೆಯುತ್ತಾ ಅಂದರೆ ಕಾಲಭೇದ ಅದೂ ಇಲ್ಲ. ಚಳಿಗಾಲ ಬೆಳೆಗಾಲ ಅದೂ ಇಲ್ಲ. ಬೆಳಿಗ್ಗೆ ಸಾಯಂಕಾಲ ಇಲ್ಲ. ಈಗ ಇದಿಲ್ಲ, ನಂದು ಇನ್ನೊಬ್ಬರದು ಇಲ್ಲ. ಅದು ಸ್ವರೂಪನೇ ಹಾಗೆ. ಆ ದೃಷ್ಟಿಯಿಂದ ದೇವರು ಹಾಗೆ ಪರಿಪೂರ್ಣ, ಪೂರ್ಣವಾದ ಪೂರ್ಣವಿದಂ ಅನ್ನೋದು ಒಳ್ಳೆಯ ದೃಷ್ಟಾಂತ. ಅತೇವ ಚ ಉಪಮಾ ಸೂರ್ಯಕಾದಿವತ್ ಇಹ ಪರಮೇಶ್ವರೇ ಜೀವಸ್ಯ ಆತ್ಯಂತಿಕ ಭಕ್ತಿಸಿದ್ಧಯೇ ಭೇದಾಭೇದಮತಂ ನಿರಾಕರಿಯತೆ ತಥಾ ಹಿ. ಇಲ್ಲೊಂದು ವಾದ ಇದೆ. ಜೀವೇಶ್ವರರ ಭೇದ ಒಪ್ಕೊಂಡ್ಬಿಡ್ತೇವೆ, ಆದರೆ ಅಭೇದನೂ ಒಪ್ಕೋತೇವೆ. ಭೇದಾಭೇದ ಮತ ಅದು. ಅದ್ವೈತಿಗಳದು ಅಭೇದ ಮತ, ದ್ವೈತಿಗಳದು ಭೇದ ಮತ, ಇವರದ್ದು ಭೇದಾಭೇದ ಮತ. ಭೇದ ಒಂದು ದೃಷ್ಟಿಯಿಂದ ಭೇದ, ಒಂದು ದೃಷ್ಟಿ ಅಭೇದ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಜೀವ ಬ್ರಹ್ಮಣೋ ಭೇದ ತಾವತ್ ಸಿದ್ಧಾಂತಿನ ಅಂಗೀಕ್ರಿಯತೆ ಏವ ಅಭೇದಸ್ತು ಅನುಮಾನತಃ ಸಿದ್ಧ. ಅನ್ನು ಯುಕ್ತಿಯಿಂದ ಅಭೇದ ಹೇಳ್ತೇವೆ. ಅದಕ್ಕೆ ಜೀವೋ ಬ್ರಹ್ಮಾಭಿನ್ನ ಚೇತನತ್ವಾತ್ ಬ್ರಹ್ಮವತ್ ಬ್ರಹ್ಮಾಂಶತ್ವಾತ್ ಯೋ ಯದಂಶಃ ಸ ತದಭಿನ್ನೋ ಯಥೇಶ್ವರಾಂಶೋ ಮತ್ಸ್ಯಾದಿ ತದಭಿನ್ನ ಇತಿ ಅತೋ ಭಿನ್ನಾಭಿನ್ನೋ ಬ್ರಹ್ಮಣ ಜೀವ ಇತ್ಯೇವಂ ಪ್ರಾಪ್ತೆ ಪ್ರತಿವಿಹಿತಂ. ಇಲ್ಲ ಪರವಾಗಿಲ್ಲ ಕೊಡು. ಈಗ ಭೇದವಾದ, ಅದ್ವೈತ ಅಭೇದವಾದ, ದ್ವೈತ ಭೇದವಾದ, ಇದು ಭೇದವಾದ. ನಮಗೂ ದೇವರಿಗೂ ಭೇದ ಇದೆ ಅಂದರೆ ಏನದು? ದ್ವೈತ. ಭೇದ ಇಲ್ಲ ಅಂದ್ರೇನು? ಅದ್ವೈತ. ಈ ಎರಡು ಇದೆ ಅಂದ್ರೇನು? ಭೇದಾಭೇದ ಮತ. ಅದು ಹೇಗೆ ಅಂತ ಹೇಳ್ತಾರೆ. ಭೇದ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಈಗ. ಆದರೆ ಜೀವೋ ಬ್ರಹ್ಮಾಭಿನ್ನ ಚೇತನತ್ವಾದ್ ಬ್ರಹ್ಮವತ್, ಅವನೇನು ಲಾಜಿಕ್ ಕೊಡ್ತಾರೆ ನೋಡಿ. ಇವರು ಭೇದಾಭೇದ ಮತ ಅಂತ ಹೇಳಬೇಕಾದ್ರೆ ನಾವು ಚೇತನ, ನೀವು ಚೇತನ, ಆದ್ದರಿಂದ ಏನರ್ಥ? ಅಭೇದ ಇದೆ. ಸೊ ದೇಹ ಬೇರೆ ಆದ್ದರಿಂದ ಭೇದ ಇದೆ. ದೇರ್ಫೋರ್ ಭೇದ ಬಂತಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದಕ್ಕೆ ಉತ್ತರ ಕೊಡಬೇಕೀಗ. ಉತ್ತರ ಕೊಡ್ತಾರೆ, ಹಾಗಲ್ಲ. ಯೋ ಯದಂಶಃ ಸ ತದಭಿನ್ನೋ ಯಥೇಶ್ವರಾಂಶೋ ಮತ್ಸ್ಯಾದಿ ತದಭಿನ್ನ ಇತಿ. ಈಗ ಮತ್ಸ್ಯಾದಿಗಳು ದೇವರು ಅಂಶ ಹೋದಲ್ಲೋ? ಅಭೇದ ಹೇಳ್ತಿರೋ ಇಲ್ವೋ? ನಾವು ಹಾಗೇನೆ, ನಾವು ಅಂಶನೇ, ನಾವು ಅಭಿನ್ನ ಅಂತ ಯಾಕೆ ಹೇಳಬಾರ್ದು? ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗೆ ಹೇಳಕ್ಕೆ ಬರೋದಿಲ್ಲ. ತದೇತ ದೃಷ್ಟಾಂತದಿಂದ ಓಂ ಅತ ಏವ ಚ ಉಪಮಾ ಸೂರ್ಯಕಾದಿವತ್ ನ ಚ ಚಿತ್ವಾತ್ ಅಭಿನ್ನತ್ವಂ ಜೀವಸ್ಯ ಈಶವದಾಪ್ಯತೆ ಯತ ಆಭಾಸತಾಮೇವ ಶ್ರುತಿರಸ್ಯ ವದತ್ಯಲಂ. ಇದು ಫೈನಲಿ ಏನು ಉತ್ತರ? ಹೌದು, ನಿಜನೇ. ಎರಡು ಕೂಡ ಏನು? ಚೇತನ. ಅದು ಎಲ್ಲ ಆ ಚೇತನ ಬೇರೆ, ಈ ಚೇತನ ಬೇರೆ. ನಮಗೊಂದೇನು ಅರ್ಥ ಆಯಿತು? ದೇಹ ಬೇರೆ ಅರ್ಥ ಆಯಿತು. ಅದು ಒಳಗಿರೋ ಚೇತನ ಕೂಡ ಬೇರೆ. ಅದನ್ನು ಹೇಳ್ತಾ ಚೇತನ ಅಂದಮೇಲೆ ಅವ್ರ ವಾದ ಏನಿತ್ತು ಅಂದರೆ ಒಂದೇ, ಚೇತನ ಒಂದೇನೆ ಅಲ್ಲ. ದೇಹ ಬೇರೆ ಒಪ್ಕೊಂಡ್ಮೇಲೆ ಚೇತನ ಭೇದನೂ ಒಪ್ಕೋಬೇಕು. ಇಲ್ಲದವ್ರು ಏನಾಗುತ್ತಾಗ ಎಲ್ಲರ ಅನುಭವ ಒಂದೇ ಆಗಬೇಕಾಗ್ತದೆ. ಎಲ್ಲರ ಅನುಭವ ಒಂದೇ ಆಗಬೇಕು. ಶಾಕ್ ಹೊಡಿಸ್ಕೊಂಡವನಿಗೆ ಶಾಕ್ ಹೊಡೀತು, ಅವನು ನೋಡಿದವನಿಗೆ ಏನಾಯಿತು? ಶಾಕ್ ಹೊಡಿತು ಅಂತ ನನಗೆ ಹೊಡಿತು ಅಂತ ಬರಲಿಲ್ಲ, ಇವನಿಗೆ ಹೊಡಿತು ಅಂತ ಬಂತು. ಅದರ ಅರ್ಥ ಏನು? ಅವನೇ ಬೇರೆ ನಾನೇ ಬೇರೆ ಅಂತ ಅರ್ಥ.
ಹಾಗೆ ಇಬ್ಬರು ಪಾಸಾದರು, ಒಬ್ಬರು ಪಾಸು ಒಬ್ಬರು ಫೇಲು, ಇಬ್ಬರು ಸಮಾರಂಭ ಮಾಡಿಬಿಟ್ರಿ. ಯಾತಕ್ಕೆ ಅಂದರೆ ಇಬ್ಬರು ಒಂದೇ ಅಲ್ಲ. ಹಾಗಿದ್ರೆ ಪಾಸಾಗೋದೇ ಕೆಲಸ ಕೊಟ್ಟರು ಫೇಲ್ ಆದರೂ ಕೊಡ್ತೀರಾ? ಆ ಚೇತನ ಒಂದೇ ಅಂದರೆ ನಡೆಯೋದಿಲ್ಲ. ಆ ವ್ಯಕ್ತಿ ಬೇರೆ ಅಂತ ಹೇಳಿದರೆ ವ್ಯಕ್ತಿತ್ವನೂ ಬೇರೆ, ದೇಹ ಬೇರೆ, ವ್ಯಕ್ತಿ ಬೇರೆ, ವ್ಯಕ್ತಿತ್ವನೂ ಬೇರೆ. ಇವನು ಇಬ್ಬರು ಫಸ್ಟ್ ರ್ಯಾಂಕೆ. ಇವನು ಕೇಳೋದು ಇಂಜಿನಿಯರಿಂಗು, ಡಾಕ್ಟ್ರು ಫಸ್ಟ್ ರ್ಯಾಂಕ್ ಬಂದ, ಅಪಾಯಿಂಟ್ ಮಾಡ್ತೀರಾ? ಮತ್ತು ಅವನು ಫಸ್ಟ್ ರ್ಯಾಂಕರ್, ಕರೆಕ್ಟು, ಆ ಫೀಲ್ಡಲ್ಲಿ ಫಸ್ಟ್ ರ್ಯಾಂಕ್ ಅವನು, ಇದಕ್ಕಲ್ಲ. ಅದರಿಂದ ಏನರ್ಥ? ಚೇತನ ಬೇರೆ, ವಿದ್ಯೆ ಬೇರೆ, ಚೇತನ ಬೇರೆ, ದೇಹ ಬೇರೆ. ಆದ್ದರಿಂದ ಭೇದ ಒಪ್ಪಬೇಕು. ಇಷ್ಟು ಹೇಳಿ ಮತ್ತೆ ಹೇಳಿದಾರಲ್ಲ ಅಂಶ ಅಂತ ಪ್ರಶ್ನೆ ಈಗ. ಮತ್ತು ಚೇತನನ ಬರೀ ಚೇತನ ಅಂತ ಹೇಳಲಿಲ್ಲ. ಭಗವದ್ಗೀತೆ ಏನಂತ ಹೇಳ್ತಾರೆ? ಜೀವನು ಪರಮಾತ್ಮನ ಅಂಶ ಅಂತ ಹೇಳ್ತಾರೆ. ಹೇಳಿದಾರಲ್ಲ, ಅದಕ್ಕೆ ನಿಜ. ಅಂಶ ಅಂದ್ರೆ ಹಾಗಲ್ಲ. ಆಭಾಸ ಅತಯೋಚ ಉಪಮಾ ಸೂರ್ಯಕಾದಿವತ್ತು. ಸೂರ್ಯ ಬೇರೆ, ಸೂರ್ಯಕ ಬೇರೆ. ಸೂರ್ಯಕ ಅಂದ್ರೇನು? ಸೂರ್ಯನ ಪ್ರತಿಬಿಂಬ. ಕ ಇಲ್ಲಿ ಕ ಅಂದರೆ ಪ್ರತಿಬಿಂಬ. ಇವತ್ತು ಮಿಣುಕು ಹುಳ ಇದೆ, ಸ್ವಲ್ಪ ಹೊಡೆಯುತ್ತೆ, ಹೌದಲ್ಲ? ಸೂರ್ಯನ ಹೊಡಿತಾನೆ. ಸೊ ಎರಡು ಒಂದೇನಾ? ಅಲ್ಲ. ಇದು ಎರಡು ಪದಾರ್ಥಗಳು, ಎರಡರಲ್ಲೂ ಬೆಳಕಿದ್ದರೂ ಕೂಡ ಆ ಬೆಳಕೆಂಥದ್ದು, ಈ ಬೆಳಕೆಂಥದ್ದು? ದೇವ್ರ ಬೆಳಕು, ಸೂರ್ಯ ಅನಂತ ಸೂರ್ಯಪ್ರಕಾಶ. ಇದರದ್ದು ಈ ಸೂರ್ಯ ಈ ಮಿಂಚು ಹೊಡೆದು ಬೆಳಕು ನೋಡ್ಕೊಂಡು ಹೋದರೆ ಬಿದ್ದು ಬಿಡ್ತೀರ ಅಷ್ಟೇ. ಅದು ಕಾಣೋದೆಲ್ಲಿ? ಸಾಮಾನ್ಯ ಪೊದೆಗಳಲ್ಲಿ ಕಾಣುತ್ತೆ ಅಷ್ಟೇ. ಬೆಳಕು ಕಂಡಾಗ ಕಾಣುತ್ತೆ, ಬಿದ್ದು ಹೋಗ್ಬಿಡ್ತಾರೆ. ಸೊ ಎರಡು ಬೆಳಕಾದರೂ ಕೂಡ ಏನದು ವ್ಯತ್ಯಾಸ ಇದೆ. ಅದೇ ರೀತಿಯೇ ಚಂದ್ರನ ಬೆಳಕೆ, ಇಬ್ಬರಿಗೆ ವ್ಯತ್ಯಾಸ ಇದೆ ನೋಡಿ. ಸೂರ್ಯನ ಬೆಳಕಲ್ಲಿ, ಚಂದ್ರನ ಬೆಳಕೆಯಲ್ಲಿ. ಚಂದ್ರನ ಬೆಳಕು ಯಾವುದದು? ಸೂರ್ಯನ ಬೆಳಕು ರಿಫ್ಲೆಕ್ಟಾಗಿ ಬರುತ್ತೆ ಹೊರತು ಸ್ವಂತ ಅಲ್ಲ ಅದು. ಚಂದ್ರ ಸ್ವಪ್ರಕಾಶ ಅಲ್ಲ. ಸೈನ್ಸು ಹೇಳುತ್ತೆ, ಶಾಸ್ತ್ರನೂ ಹೇಳುತ್ತೆ. ಮತ್ತು ಶಾಸ್ತ್ರ ಎಂದೋ ಹೇಳಿದೆ, ಸೈನ್ಸ್ ಈಗ ಹೇಳಿದೆ ಅಷ್ಟೇ. ಹಾಂ, ಯಾಕೆ ಹೇಳಲಿಲ್ಲ ಅಂದರೆ ಅದು ಅಲ್ಲಿ ಡಿಸ್ಟ್ರಕ್ಷನ್ ಏನೋ ಮಾಡೋ ಅಂಶ ಇಲ್ಲ, ಬೇರೆ ಕಡೆ ಬಂದು ಹೋಗಿದೆ ಅಂತ ಅರ್ಥ. ಅದಕ್ಕೆ ಮಾಡಲಿಲ್ಲ. ಹಾಂ, ತಿಳಿತಾ? ಎರಡು ಕೂಡ ಏನವು? ಎರಡು ಚಂದ್ರನೂ ಬೆಳಗ್ತಾನೆ, ಸೂರ್ಯನೂ ಬೆಳಗ್ತಾನೆ. ಇದು ತಂಪು, ಅದು ಬಿಸಿ. ಇದು ಸ್ವಂತ, ಇದು ನೋಡಿದರೆ ಅದರಿಂದ ರಿಫ್ಲೆಕ್ಟ್ ಆಗಿದ್ದು. ಭೇದ ಇದೆಯೋ ಇಲ್ವೋ? ಎಲ್ಲ ಬೆಳಕು ಒಂದೇನಾ? ಎಷ್ಟು ಎಲ್ಲ ಸಿಹಿನೂ ಒಂದೇನಾ? ಸಿಹಿ ಎರಡು ಸಿಹಿ. ಜಿಲೇಬಿನೂ ಸಿಹಿ, ಜಾಂಗೀರು ಸಿಹಿ. ಜಾಂಗೀರು ಹಾಕಿಲ್ಲ, ಅದು ಗಲಾಟೆ ಮಾಡ್ತಾರೆ. ಇಲ್ಲ ಹಾಗಿದ್ರೆ ಏನು ತೋರಿಸುತ್ತಲ್ಲಿ? ಭೇದ. ಸೊ ಮಧ್ವ ಸಿದ್ಧಾಂತ ಅಂಬೋದು ಎಲ್ಲಿದಲ್ಲ, ದಿನನಿತ್ಯದ ಬಳಕೆಯಲ್ಲಿ ಬಂದುಬಿಟ್ಟಿದೆ. ಭೇದ ಒಪ್ತೇವೆ, ತಾರತಮ್ಯ ಬೇರೆ, ಭೇದ ಬೇರೆ. ಗೊತ್ತಾಯ್ತಾ? ಎಲ್ಲರೂ ಒಂದೇ ಒಪ್ಪಿಡ್ತೇವೆ ನಾವು. ಆದರೆ ಯಾವ ರೀತಿ? ಅವರವ್ರ ಫೀಲ್ಡಲ್ಲಿ ಗ್ರೇಟ್. ಆದ್ದರಿಂದ ಎಲ್ಲ ಒಬ್ಬನು ಅಂಥೇಳಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಎಲ್ಲರಿಗೂ ಸಾಮ್ಯವಾದ ಅಂತ ಏನಾಯ್ತು ಇವತ್ತಿನ ದಿವಸ? ಅಪಾರ್ಥ ಆಯಿತು. ಸಾಮ್ಯ ಅದು ಸಾಮ್ಯ ಅಲ್ಲ. ತಾರತಮ್ಯ ಮಾಡದೇ ಇದ್ದರೆ ಸಾಮ್ಯ. ಅವ್ರ ಯೋಗ್ಯತೆ ತಕ್ಕ ಡ್ಯೂ ರೆಸ್ಪೆಕ್ಟ್ ಅಂತೀವಲ್ಲ, ಹಾಗೆ ಅದನ್ನು ಸಾಮ್ಯ ಅಂತಾರೆ ಹೊರತು ಏನಂತ ಕರೆ. ಹಾಗೆ ಫಸ್ಟ್ ರ್ಯಾಂಕು SSLC, ಫಸ್ಟ್ ರ್ಯಾಂಕ್ ಅವನು ಇದರಲ್ಲಿ ಪಾಪ MSc ಇಬ್ಬರು ಈಕ್ವಲ್ ಮಾಡ್ತೀರಾ? ಇಬ್ಬರು ಬುದ್ಧಿವಂತ, ಸಂಶಯನೇ ಇಲ್ಲ. ಇವನಿಗೆ ಏನು ಕೊಡಬೇಕು? ಒಳ್ಳೆ ಸೀಟ್ ಕೊಟ್ಟು ಮುಂದೆ ಓದಿಸ್ಬೋದು, ಅವನಿಗೆ ಕೆಲಸ ಕೊಡ್ಬೋದು. ಡಿಫ್ರೆನ್ಸ್ ಇದೆ. ಅದನ್ನು ಮಾಡಬೇಕೇ ಹೊರತು ಬೇರೆ ಅಲ್ಲ. ಹೇಳಿಲ್ಲ ಅಂದಮೇಲೆ ಡ್ರೈವರ್ ಬೇಕು. ಅವ್ರು ಡ್ರೈವಿಂಗ್ಗೆ ಬರೋದಿಲ್ಲ, ಕೊಟ್ಬಿಟ್ರೆ ಹೇಗಿರ್ತದೆ? ಸಾಮ್ಯ. ಅವನು ಸಾಯ್ತಾನೆ, ಇವ್ರನ್ನೂ ಸಾಯಿಸ್ತಾನೆ. ಡ್ರೈವಿಂಗ್ ಬಂದವರಲ್ಲಿ ಈಕ್ವಾಲಿಟಿ. ಆಗ ಅಲ್ಲಿ ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು? ಒಬ್ಬ ಪಾಪ ಪೂರಿದ್ದಾನೆ, ಅವನಿಗೆ ಕೊಡ್ಬೋದು. ಯಾಕೆ? ಅವಶ್ಯಕತೆ. ಇಲ್ಲಿ ಅವನು ಬರೋದೇ ಅಲ್ಲ, ರಿಕ್ವೈರ್ಮೆಂಟೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಸೂರ್ಯ ಬೇರೆ, ಸೂರ್ಯಕ ಬೇರೆ ಹೇಗೋ, ದೇವರು ಬೇರೆ, ಮತ್ಸ್ಯಾದಿಗಳು ಬೇರೆ. ಅವು ಎರಡು ಒಂದೇ. ಅವು ದೇವರು ಒಂದೇ, ಮತ್ಸ್ಯಕರು ಒಂದೇ. ಅದು ನಾವು ಹಾಗಲ್ಲ. ಹೇಗಿದ್ದೇವೆ ನಾವು ಅಂದರೆ ಭಿನ್ನವಾಗಿರೋದ್ರಿಂದ ಏನು ಒಪ್ಲಕ್ಕೆ ಬರೋದಿಲ್ಲ? ಸಾಮ್ಯ ಒಪ್ಲಕ್ಕೆ ಬರೋದಿಲ್ಲ. ಸೊ ಭೇದ ಮತ ಇಲ್ಲ ಅಂತ ಹೇಳ್ತಾ ಡೀಟೇಲಾಗಿ ಹೇಳ್ತಾ ಇದೇ ವಿಷಯ ಕಂಟಿನ್ಯೂ ಆಗ್ತದೆ. ಇದೇ ಕಂಟಿನ್ಯೂ ಆಗುತ್ತೆ. ಆಮೇಲೆ ಏನಾಯಿತು ಅಂದರೆ ಈಗ ಜೆರಾಕ್ಸ್ ಇದೆ, ಒರಿಜಿನಲ್ ಇದೆ. ಗೊತ್ತಾಯ್ತಾ? ಎರಡು ಹೇಗಿವೆ? ಜೆರಾಕ್ಸ್ ಚೆನ್ನಾಗಿರುತ್ತೆ, ಕಲರ್ ಜೆರಾಕ್ಸ್ ಮಾಡಿಸ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಬಟ್ ಬೆಲೆ ಆಗೋದಕ್ಕೆ ಅದಕ್ಕೆ ಒರಿಜಿನಲ್ ಇದ್ದರೆ. ದೇವರು ಒರಿಜಿನಲ್ ಆತ, ಉಳಿದವರೆಲ್ಲ ಏನೋ ಕಾಪೀಸ್ ಇದ್ದಾಗೆ. ಕಾಪಿನೂ ಒರಿಜಿನಲ್ ಒಂದೇನಾ? ಅಲ್ಲ. ಅದರಿಂದ ಏನದು? ಭೇದ ಇದೆ, ರಿಸೆಂಬ್ಲೆನ್ಸ್ ಇದೆ, ಒಪ್ತಾಣ. ಬಟ್ ಸೇಮ್ ಅಲ್ಲ, ಒರಿಜಿನಲ್ ಅಲ್ಲ. ದೃಷ್ಟಾಂತ ಕೊಡ್ತಾರೆ. ಮೊದಲು ನಾರಾಯಣ, ಲಕ್ಷ್ಮೀದೇವಿ ರಿಫ್ಲೆಕ್ಷನ್. ಅನಂತರ ಒಬ್ಬೊಬ್ಬರು ಬರ್ತಾರೆ. ಸ್ತ್ರೀಯರಲ್ಲಿ ತಾರತಮ್ಯ. ಗಂಡಸರಲ್ಲಿ ಬಂದರೆ ವಾಯುದೇವರು, ಆಮೇಲೆ ಗರುಡಾದಿಗಳು, ಆಮೇಲೆ ಇಂದ್ರಾದಿಗಳು. ಈ ಕ್ರಮದಲ್ಲಿ ಬರ್ತಾ ಹೋಗುತ್ತೆ. ಇದಕ್ಕೇನಂತಾರೆ? ಬಿಂಬ ಪ್ರತಿಬಿಂಬ ಭಾವ. ಬಿಂಬ ಪ್ರತಿಬಿಂಬ ಭಾವ ಎಲ್ರಿಗೂ ಅರ್ಥ ಆಗುತ್ತೆ. ದೇರ್ ಫೋರ್ ಬಿಂಬ ಪ್ರತಿಬಿಂಬಗಳು ಎರಡು ಒಂದೇನಾ? ಅಲ್ಲ. ಫೋಟೋನೂ ವ್ಯಕ್ತಿನೂ ಒಬ್ಬನೇನಾ? ಅಲ್ಲ. ತಂದೆ ಫೋಟೋ ತೋರಿಸಿ ನಮ್ಮಪ್ಪ ಅಂತ ಹೇಳ್ತಾರೆ. ಫೋಟೋ ಅಪ್ಪನಾ? ರಿಸೆಂಬ್ಲೆನ್ಸ್ ಇದೆ. ಇದು ಈ ಚಿತ್ರದಲ್ಲಿರೋ ನಮ್ಮಪ್ಪ ಅಂತ ಅರ್ಥ ಅದಕ್ಕೆ. ಅದೇ ರೀತಿ ಜೀವರು ದೇವರು ಅಂದರೆ ದೇವರ ಸನ್ನಿಧಾನ ಇದೆ ಹೊರತು ದೇವರಲ್ಲ. ದೇವರಿಲ್ದವರು ಯಾರು ಬದುಕದೇ ಇಲ್ಲವ ಅಂತಿರುತ್ತೆ. ದೇವರ ಸನ್ನಿಧಾನ. ವೈರೇ ಕರೆಂಟಾ? ಅಲ್ಲ. ಕರೆಂಟ್ಗೆ ವೈರ್ಗೆ ಏನಿದೆ? ತುಂಬ ಭೇದ ಇದೆ. ಆದರೆ ನಾವು ಒಳಗೆ ಕೆಲಸ ಮಾಡೋದು ಕರೆಂಟು. ಈ ವೈರ್ ಇರೋದು ಯಾತಕ್ಕೋಸ್ಕರ? ಪ್ರೊಟೆಕ್ಷನಿಗೆ ಅಷ್ಟೇ ಹೊರತು ವೈರಲ್ಲ.
ಅದು ಪ್ರವಾಸದ ಒಂದು ಕಂಡಕ್ಟರ್ ಅಷ್ಟು ಹೊರತು ಬೇರೆ ಅಲ್ಲ. ಆ ರೀತಿಯಿಂದ ದೇವರೇ ಬೇರೆ, ಜೀವನೇ ಬೇರೆ, ದೇಹಗಳೇ ಬೇರೆ. ದೇವರ ದೇಹಕ್ಕೂ ದೇವರಿಗೂ ಭೇದನೇ ಇಲ್ಲ. ನಮ್ಮ ದೇಹಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇವೆಲ್ಲ ತಿಳಿಸಿ ದೇವರಿಗೂ ನಮಗೂ ಭೇದ ಇದೆ. ಇದ್ಮೇಲೆ ಏನು ಮಾಡಬೇಕಾಗ? ಏನು ಮಾಡಬೇಕು? ದೊಡ್ಡವರು ಚಿಕ್ಕವರು ಗೌರವಿಸ್ಬೇಕಷ್ಟೆ. ಸಮರನ್ನು ಪ್ರೀತಿಸಬೇಕು. ಸಮರಲ್ಲಿ ಫ್ರೆಂಡ್ಶಿಪ್ಪು, ಚಿಕ್ಕವ್ರ ಮೇಲೆ ವಾತ್ಸಲ್ಯ, ದೊಡ್ಡವ್ರ ಮೇಲೆ ಭಕ್ತಿ. ಇದು ಲೈಫ್. ಇದು ಹಾಗೆ ತಾನೇ ಬದುಕಿರೋದು ನಾವಿವತ್ತು. ಇದೇ ಬದ್ಧ ಸಿದ್ಧಾಂತ ಅಂದ್ರೆ ಅದೇ. ಯಾರನ್ನೂ ದೂರ ಮಾಡೋದಿಲ್ಲ. ಗೊತ್ತಾಯ್ತಾ? ಪ್ರತಿಯೊಬ್ಬರು ಕೂಡ ಏನಾಗಬೇಕು? ಅವ್ರ ಡ್ಯೂ ಪ್ಲೇಸ್ ಸಿಗಬೇಕು. ಅದು ನಿಜ. ಅದು ಗಲಾಟೆ ಬರೋದೇ ಇಲ್ಲ. ಆಗ ಇಂಜಿನಿಯರಿಗೆ ಅಲ್ಲಿ ಅಪಾಯಿಂಟ್ ಮಾಡಿದ್ರು, ಡಾಕ್ಟ್ರಿಗೆ ಇಲ್ಲಿ ಅಪಾಯಿಂಟ್ ಮಾಡಿ ಗಲಾಟೆ ಮಾಡ್ತಾರೆ ಅವರು. ಖುಷಿಯಾಗಿಬಿಡುತ್ತೆ. ಬೇರೆ ಕಡೆ ಮಾಡಿ ಏನಾಗುತ್ತೆ? ಅವರಿಗೂ ಬೇಜಾರು, ಅವ್ರಿಗೆ ಗಾಬರಿ. ಅವರಿಗೆ ಡ್ರೈವಿಂಗ್ ಬರೋದನ್ನು ಕೂಡಿಸಿದ್ದಾರೆ ಅಂದರೆ ಯಾರು ನಿದ್ದೆನೇ ಬರೋದಿಲ್ಲ. ಯಾವಾಗ ಹೊಡಿತಾರಂತೂ ಭಯ ಆಗುತ್ತೆ. ಎಕ್ಸ್ಪರ್ಟ್ ನಿದ್ದೆ ಹೊಡೆದು ಬಿಡ್ತಾರೆ. ಗೊತ್ತಾಯ್ತಾ? ಆದ್ದರಿಂದ ಅವರವ್ರ ಕೆಲಸ ಸ್ವಧರ್ಮ, ಸ್ವಧರ್ಮೇ ನಿಧರ್ಮ ಶ್ರೇಯ. ಇದು ಭಗವದ್ಗೀತೆ ಹೇಳಿದ್ದು ಅದೇ, ಬ್ರಹ್ಮಸೂತ್ರ ಹೇಳ್ತಿರೋದು ಅದೇ. ಅದನ್ನೆಲ್ಲ ಆಚಾರ್ಯ ವಿಸ್ತಾರವಾಗಿ ತಿಳಿಸ್ತಾರೆ. ಟೀಕಾರಾಯರು ಅದನ್ನು ವಿಶೇಷವಾಗಿ ಸುಧಾದಲ್ಲಿ ಬೆಳೆಸ್ತಾ ಹೋಗ್ತಾರೆ. ಅದು ನೋಡೋಣಂತೆ.